ಬರ್ಜಾರಿ ಗಂಡು ಇವ ಬಂದ್ಮೇಲೆ ಇವಂದೇ ಹವ ಎದ್ರಲ್ಲಿ ಗುಂಡಿಗೆ ಸದ್ದು ಡವ 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 ಊರು ಕೇರಿಲಿ ಗಲ್ಲಿಲಿ ಇವನ ಹೆಸರೇನೆ ಸಿಂಬಲ್ ಸೈನ್ಯ ದೊಡ್ಡದಾಗೆ ಇದ್ರ ಪಕ್ಕ ನೋಡಕ್ಕೆ ಸಿಂಪಲ್. ಮೂವಿ ಹೇಳ್ತಾ ಇಲ್ವಾ ಗುರು, ಕಣ್ಣೀರು ರಕ್ತ ಎರಡು ಮಿಕ್ಸ್ ಮಾಡಿ ಬರ್ದಿರೋ ಕತೆ. ಕಣ್ಣೀರು ರಕ್ತ ಎರಡು ಮಿಕ್ಸ್ ಮಾಡಿ ಬರ್ದಿರೋ ಕತೆ. ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಫ್ಯಾಮಿಲಿ ಪ್ರೊಟೆಕ್ಷನ್ ಇರೋರು, ಫ್ಯಾಮಿಲಿ ಪ್ರೊಟೆಕ್ಷನ್ ಮಾಡಬೇಕು ಅನ್ಕೊಂಡಿರೋರು ಪರಿಸ್ಥಿತಿ ಕೈ ಮೀರೋಗೋದು ಒಬ್ಬ ಮಗು ಮೃಗ ಹೆಂಗಾಗುತ್ತೆ ಅನ್ನೋದು ತೋರಿಸಿದ್ದಾರೆ. ಒಂದು ಹೆಣ್ಣಿಗೆ ರಕ್ಷಣೆ ಹೆಂಗೆ ಕೊಡಬೇಕು ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ಸಿನಿಮಾದಲ್ಲಿ ಒಂದ್ಸಲ ನಾನು ಇನ್ನೂ ಒಂದ್ಸಲ ನೋಡಿದ ತಕ್ಷಣ ಫುಲ್ ಹೇಳೋಕ್ಕಾಗಲ್ಲ, ಹೋಗಿ ಇನ್ನೂ 2 ಸಲ ಸಿನಿಮಾ ನೋಡ್ಕೊಂಡು ಬರಬೇಕು, ಅವಾಗ ಫುಲ್ ವೈರಲ್ ಕೊಡೋಕ್ಕಾಗಲ್ಲ ಏನು ಕತೆ ಏನು ಅಂತ. ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ ನನಗಂತೂ. ಮತ್ತೆ ಇನ್ನೊಂದ್ಸಲ ಟಿಕೆಟ್ ತೊಗೊಂಡು ಹಿಂಗೆ ಸೀ ಅಂತ ಓಡೋಗ್ಬೇಕು ಆ ಥರ ಅನಿಸ್ತೇನ. ಸಿನಿಮಾ ಮಾತ್ರ ಸಕ್ಕದಾಗಿದೆ. ಇನ್ನೊಂದು ಕ್ಲೈಮ್ಯಾಕ್ಸಲ್ಲಿ ಕಿಚ್ಚ ಬಸ್ನ ನೋಡಿ ಹುಚ್ಚ 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 ಆಗ್ಬಿಟ್ಟಿದ್ದೀನಿ ನಾನಂತೂ. ಮತ್ತು ಇನ್ನೊಂದು ಮೈನು ಹೇಳ್ಬೇಕಿರೋದು ಅರವಿಂದ್ ಸಾರು ನಮ್ಮ ರಮೇಶ್ ಸಾರು ಅಣ್ಣ ಪಾತ್ರ ಮಾಡಿದ್ದಾರೆ ಗುರು. ಒಂದೊಂದು ಡೈಲಾಗು ಒಂದೊಂದು ಸನ್ನಿವೇಶ ಫುಲ್ಲು ಸೈಕಾಗ್ಬಿಟ್ಟಿದ್ದೀನಿ. ಕ್ಲೀನಾಗಿ ಹೇಳ್ಬಿಡ್ತೀನಿ ಈ ಸಿನಿಮಾನ. ಒಂದು ಚಿಕ್ಕದಾಗೆ ಒಂದೇ ಒಂದು ರ್ಯಾಪಲ್ಲಿ ಹೇಳ್ಬಿಡ್ತೀನಿ ಗುರು, ಜಾಸ್ತಿ ಹೇಳೋಕ್ಕೆಲ್ಲ ಆಗಲ್ಲ. ಬರ್ಜಾರಿ ಗಂಡು ಇವ ಬಂದ್ಮೇಲೆ ಇವಂದೇ ಹವ ಎದ್ರಲ್ಲಿ ಗುಂಡಿಗೆ ಸದ್ದು ಡವ 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 ಊರು ಕೇರಿಲಿ ಗಲ್ಲಿಲಿ ಇವನ ಹೆಸರೇನೆ ಸಿಂಬಲ್ಲು ಸೈನ್ಯ ದೊಡ್ಡದಾಗೆ ಇದ್ರೂ ಪಕ್ಕ ನೋಡೋಕ್ಕೆ ಸಿಂಪಲ್ಲು. ಈಗ ಕೊಡ್ತಾ ಇದ್ದೀನಿ ಕೇಳಿ ನಾನು ಒರಿಜಿನಲ್ ಸ್ಯಾಂಪಲ್ಲು. ಸಿಂಹದ ತೋಳ್ಬಲ್ಲ ನಿಂತರೆ ಬೆಂಬಲ, ಅಕ್ಕಾಡಕ್ಕೆ ಇಲ್ದ್ರೆ ಅಡ್ರೆಸ್ಸೇ ಸಿಕ್ಕಲ್ಲ. ಅಡ್ಬಿದ್ದು ಬಂದವರು ಊರಿಗೆ ಬಂದಿಲ್ಲ, ಊರ್ಕೊಳ್ಳೋರು ಎಂದು ಸತ್ಯನ ನಂಬಲ್ಲ. ಸಿಂಹದ ತೋಳ್ಬಲ್ಲ ನಿಂತರೆ ಬೆಂಬಲ, ಅಕ್ಕಾಡಕ್ಕೆ ಇಲ್ದ್ರೆ ಅಡ್ರೆಸ್ಸೇ ಸಿಕ್ಕಲ್ಲ. ಅಡ್ಬಿದ್ದು ಬಂದವರು ಊರಿಗೆ ಬಂದಿಲ್ಲ, ಊರ್ಕೊಳ್ಳೋರು ಎಂದು ಸತ್ಯನ ನಂಬಲ್ಲ. ಕೇಳಿ ಎಂಟ್ರಿ ಕೊಟ್ಟಾಯ್ತು ಕಿಲ್ಲಾಡಿಗೂ ಮಾಸ್ಕೋ, ಪೈಪೋಟಿಗೆ ಅಂತ ನಿಂತರೆ ಇಲ್ಲ ಯಾವ ಟಾಸ್ಕೋ. ಕಾಲು ಎಳಿಯಕ್ಕೆ ಬಂದವರು ಕಾಲು ಅಡಿಯಲ್ಲೇ ಕುಂತಲ್ಲ, ದೌಲತ್ತಲ್ಲಿ ಮೆರೆದವರು ಹಿಸ್ಟ್ರಿಲೇ ಉಳಿದಿಲ್ಲ. ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಒಂದು ಸಿನಿಮಾ ನೋಡಿದ್ದೀನಿ ಗುರು. ಇನ್ಮೇಲೆ ನಾವು ಹಂಗೇನೆ ಲಾಸ್ಟ್ ಒಂದೇ ಡೈಲಾಗ್ ಕೇಳೋದು. ಈ ಡೈಲಾಗ್ ಈ ಸಿನಿಮಾ ನೋಡೋಕೆ ಬಂದಿದೆ ಮೇನ್ ಪಾಯಿಂಟು ಒಂದು ಡೈಲಾಗು. ಏನು ಡೈಲಾಗ್ ಹೇಳಿ? ಅದು ನಮ್ಮ ಅಪ್ಪು ಬಾಸ್ ಡೈಲಾಗು. ರಾಜು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಅಣ್ಣ ಫಸ್ಟ್ ಟೈಮ್ ಮಚ್ಚಿರ್ತಿದ್ದೀನಿ, ಅಪ್ಪಿ ತಪ್ಪಿ ಉಲ್ಟಾ ಬಿದ್ದುಬಿಟ್ರೆ ತಪ್ಪಾಯ್ತು ಅಂತ ಕ್ಷಮಿಸ್ಬಿಡೋಣ ಅಂತಾರೆ. ಇದರಲ್ಲಿ ಅದೇ ಫ್ಲೋ ಅಲ್ಲಿ ಅಣ್ಣ
ಮೊದಲನೇ ದಪ್ಪ ಮಚ್ಚಿಡ್ತಿದ್ದೀನಿ. ಅಪ್ಪಿ ತಪ್ಪೆ ಕೈಕಾಲು ಕಟ್ಟಾಗ್ಬಿಟ್ರೆ ನಿಮ್ಮ ಎತ್ತೊಳಗೆ ತಪ್ಪಾಯ್ತು ಅಂತ ಹೇಳ್ಬಿಡೋಣ ಆದ್ರು. ಇದೇ ಮಾತು ಧ್ರುವ ಅಣ್ಣನಿಗೆ ಸೀದಾ ಹೇಳ್ತಾ ಇದ್ದೀನಿ. ಅಣ್ಣ ಮೊದಲನೇ ದಪ್ಪ ಯೂನಿಫಾರ್ಮ್ ಹಾಕೊಂಡು ಬರ್ಡೇ ಫಸ್ಟ್ ಹೋಗಿ ಬಂದಿದ್ದೀನಿ. ಮೊದಲನೇ ದಪ್ಪ ಯೂನಿಫಾರ್ಮ್ ಹಾಕೊಂಡು ಬರ್ಡೇ ಫಸ್ಟ್ ಹೋಗಿ ಬಂದಿದ್ದೀನಿ. ಈ ವಿಡಿಯೋ ಏನಾದರೂ ನಿನ್ನ ಕಣ್ಣಿಗೆ ಬಿದ್ದುಬಿಟ್ರೆ ನನ್ನನ್ನು ಒಂದೇ ಒಂದ್ಸಲ ಅಷ್ಟು ಅಂದ್ಬಿಡೋಣ. ಧ್ರುವ ಸರ್ ತುಂಬ ಹೋಪ್ ಇದೆ ಅವ್ರ ಬಗ್ಗೆ, ಸಮಾಜಕ್ಕೆಲ್ಲ ಒಳ್ಳೇದು ಮಾಡ್ತಾರೆ. ಅವರಿಂದ ಅವ್ರ ಫಿಲಮ್ ನೋಡಿದ್ರೆ ಯಾರೇ ಆಗಲಿ ಒಂದು ಗೌರವ ಕೊಡೋಷ್ಟು ವ್ಯಕ್ತಿಯಾಗಿದ್ದಾರೆ. ಅವ್ರು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. 12 ಗಂಟೆ ಬಂದಿದ್ದೀವಿ, ವೇಟ್ ಮಾಡ್ತಾ ಇದ್ದೀವಿ. ಇವಾಗ ಹೋಗ್ಬೇಕು ಫಿಲಮ್ ನೋಡೋಕ್ಕೆ. ನೀವು ನೋಡಿದ್ರೆ ಟಿಕೆಟ್ ನಮಗೆ ಫ್ರೀ ಕೊಟ್ಟಿದ್ದಾರೆ ಸರ್ ಧ್ರುವ ಸರ್ಜಾರು. ಆಟೋ ಡ್ರೈವರ್ಗೆ ಅಂತಲೇ ಫ್ರೀ ಕೊಟ್ಟಿದ್ದಾರೆ ಸರ್. ಶರ್ಟ್ ಫ್ರೀ, ಊಟ ಫ್ರೀ, ಟಿಕೆಟ್ ಫ್ರೀ. ಆಲ್ ದ ಬೆಸ್ಟ್ ಧ್ರುವ ಸರ್ಜಾ. ಸೂಪರ್. ಹಿಂಗೆ ಮೂವಿ ತೆಗಿತಾ ಇರಿ, ಇನ್ನೂ ಚೆನ್ನಾಗಿ ಮನೋರಂಜನೆ ಕೊಡ್ತಾ ಇರಿ. ಇನ್ನು ಮುಂದೆ ಮೂವಿಗಳು ಬರ್ತಾ ಇರಲಿ. ಪ್ರೇಮ್ ಸರ್ ಕಾಂಪಿಟೇಷನ್ ಅಲ್ಲೇ ಬರ್ತಾ ಇರಲಿ. ನಿಜಾಲು ಹೇಳ್ಬೇಕಂದ್ರೆ ಯಾವ ದುರಂಧರು ಇಲ್ಲ. ನಿಜಾಲು ಹೇಳ್ಬೇಕಂದ್ರೆ ಈ ಥರ KD ಮೂವಿ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿರೋದು ಭಾಳ ಖುಷಿ ಆಗುತ್ತೆ. ದುರಂಧರ್ ಅಂತ ಒಂದು ಸಿನಿಮಾ ನೀವು ಜನ ಏನು ನಮ್ಮ ಇಂಡಿಯಾದಲ್ಲಿ ನೋಡಿದ್ರೆ ಪ್ಯಾನ್ ಇಂಡಿಯಾದಲ್ಲಿ KD ಸಿನಿಮಾನೂ ಅಷ್ಟೇ. ಇವತ್ತು ದಿವಸ ಸಂಜಯ್ ದತ್ ಅವರಾಗಿರ್ಬೋದು, ರಮೇಶ್ ಅರವಿಂದ್ ಅವರಾಗಿರ್ಬೋದು, ರವಿಚಂದ್ರನ್ ಅವರಾಗಿರ್ಬೋದು, ಆಮೇಲೆ ಶಿಲ್ಪಾ ಶೆಟ್ಟಿ ಅವರಾಗಿರ್ಬೋದು, ಧ್ರುವ ಸರ್ ಅಂತೂ ಅಲ್ಟಿಮೇಟ್. ಆದರೆ ಪ್ರೇಮ್ ಸರ್ ಡೈರೆಕ್ಷನ್ ಅಲ್ಟಿಮೇಟ್ ಆಗಿದೆ. ಪ್ರತಿಯೊಂದು ಶಾರ್ಟ್ಸು ಅಷ್ಟೇ, ಪ್ರತಿಯೊಂದು ಫ್ಲೋನು ಅಷ್ಟೇ, ಒಂದು ಬ್ಲಡ್ಡು ಇಡೀ ಟೋಟಲಿ ಒಂದು ಮಾಸ್ ಎಮೋಷನ್ನು ಎಲ್ಲ ಕೂಡಿದೆ. ನಿಜಾಮ್ ದುರಂಧರ್ಗಿಂತ ಸೂಪರ್ ಹಿಟ್ ಆಗಿದೆ KD. ನಿಜಾಲು ದಿವಸ ಆಚರಿಸಿದ್ರೆ ಯಾವುದೂ ಅನುಮಾನನೇ ಇಲ್ಲ. ಮೂವಿ ಮಾತ್ರ ಬೆಂಕಿ ಇದೆ. ಕನ್ನಡ ಮೂವಿನ ಥಿಯೇಟರ್ ಬಂದು ಮೂವಿ ಮಾತ್ರ ಸೂಪರ್ ಆಗಿದೆ. ಸುದೀಪ್ ಅವ್ರ ಎಂಟ್ರಿ ಮಾತ್ರ ಅಲ್ಟಿ ಬೆಂಕಿ. ಅಣ್ಣ ಆಚೆ ಕಡೆ ಐತೆ ಕಾಸು. KD ಮೂವಿದಲ್ಲಿ ನೋಡಿದ್ರೆ ಒಂದೊಂದು ಸೀನ್ ಎದ್ದೇಳುತ್ತೆ. ಗೂಸ್ ಬಂಪ್ಸು ಅಣ್ಣ. ಎಲ್ಲರಿಗೂ ಐತೆ ಬಾಡಿ 100 ಡೇಸ್ ಓಡೋದು ಫಿಕ್ಸು ನಮ್ಮ KD. ಮೂವಿ ಸೂಪರ್ ಆಗಿದೆ. ಪ್ರೊಡ್ಯೂಸರ್ಗಳು ಧೈರ್ಯವಾಗಿ ಬಂಡವಾಳ ಹಾಕ್ಬೋದು. ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಕನ್ನಡ ಇಂಡಸ್ಟ್ರಿನ ಬೆಳೆಸಬೇಕು. ಬೇರೆ ಭಾಷೆಗಳನ್ನ ಹೆಂಗೆ ಬೆಳೆಸ್ತೀರ ಅದಕ್ಕಿಂತ ಹೆಚ್ಚಾಗಿ ಕನ್ನಡ ಇಂಡಸ್ಟ್ರಿನ ಉಳಿಸಿ. ಎಷ್ಟು ಟಾಕ್ಸಿಕ್ ಬರ್ತಿದೆ ಎಸ್ಪಸ್ಟ್ ಅವ್ರಿಗೂ ಧ್ರುವ ಭಾಷೆಗೆ ಸಾಥ್ ಕೊಟ್ಟಾಗೆ ಟಾಕ್ಸಿಕ್ ಕೂಡ ನಮ್ಮ ಇದೇ ರಕ್ತ ಬಸ್ತಿ. ಕನ್ನಡಕ್ಕೋಸ್ಕರ ನಾವು ಅಭಿಮಾನಕ್ಕೋಸ್ಕರ ಹುಟ್ಟು ಹೋರಾಟಗಾರರು ನಮ್ಮ ತಂದೆ ಆಗಲಿ ನಾವಾಗಲಿ ಕನ್ನಡ ಇಂಡಸ್ಟ್ರಿಗೋಸ್ಕರ ನಮ್ಮ ತಂದೆ ರಾಜ್ಕುಮಾರ್ ಫ್ಯಾಮಿಲಿ ಇದೆಯಲ್ಲ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ, ಅವ್ರಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರೋರು. ಅವ್ರ ಮಗ ನಾನು. ಕನ್ನಡ ಇಂಡಸ್ಟ್ರಿಗೋಸ್ಕರ, ಕನ್ನಡದ ಜನತೆಗೋಸ್ಕರ ಎಲ್ಲೋ ಕೂತ್ಕೊಂಡು ಊಹಾಪೋಹಗಳು ಮಾಡೋದು, ಮೂವಿ ಸರಿ ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳೋ ಚಪ್ಪರ್ ನನ್ನ ಮಕ್ಕಳಿಗೆ ಕನ್ನಡ ಇಂಡಸ್ಟ್ರಿಯವರೆಲ್ಲ ಒಗ್ಗಟ್ಟಾಗಿ ಮೊನ್ನೆ ಏನು ಮಾಡಿದ್ವಿ ಅದೇ ಥರ ಬುದ್ಧಿ ಕಲಿಸ್ತೀವಿ. ತಾಯಿ ಬಗ್ಗೆ ತೆಗೆದಿದ್ದಾರೆ. ಈ ಮೂವಿಯಲ್ಲಿ ಅಣ್ಣ ತಮ್ಮದಿರ ಬಗ್ಗೆ ತೆಗೆದಿದ್ದಾರೆ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಫಿಲಿಮು. ಈ ಥರ ಫಿಲಿಮ್ನ ಎಲ್ಲ ಥಿಯೇಟ್ರಲ್ಲೇ ಬಂದು ನೋಡಬೇಕು. ಅಣ್ಣ ತಮ್ಮದಿರು ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ತೆಗೆದಿದ್ದಾರೆ. ನಿಜವಾಗ್ಲೂ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಕನ್ನಡ ಫಿಲಮ್ ಇಂಡಸ್ಟ್ರಿಲಿ. ಇದೊಂದು ನಿಜವಾಗ್ಲೂ ಒಂದು ವಿಶೇಷವಾದಂಥ ಸಿನಿಮಾ. ಏನಕ್ಕೆ ಅಂತಂದರೆ ತುಂಬ ಘಟಾನುಘಟಿ ಪ್ರತಿಭೆಗಳು ಆ್ಯಕ್ಟ್ ಮಾಡಿದ್ದಾರೆ. ಧ್ರುವ ಸರ್ಜಾ ಅವರು ಆಗಿರ್ಬೋದು, ಸುದೀಪ್ ಅವ್ರ ಕ್ಯಾಮೆ ಆಗಿರ್ಬೋದು, ರಮೇಶ್ ಅವರು, ರವಿಚಂದ್ರನ್ ಅವರು, ಆಮೇಲೆ ಪ್ರೇಮ್ ಅವ್ರ ಡೈರೆಕ್ಷನ್ನು. ಒಂದು 4 ವರ್ಷಗಳ ನಂತರ ಮತ್ತೆ ಅವರು ಕಮ್ಬ್ಯಾಕ್ ಮಾಡಿದ್ದಾರೆ. ಸಿನಿಮಾ ಏನಂದರೆ ಸರ್ ಒಂಥರ ಫನ್ ಫೀಸ್ಟ್. ಇದು ಒಂಥರ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾದಲ್ಲಿ ಸೆಂಟಿಮೆಂಟ್ ಇದೆ, ಆ್ಯಕ್ಷನ್ ಇದೆ. ಆಮೇಲೆ ಧ್ರುವ ಅವರು ಮಚ್ಚಿಡಿದಿದ್ದಾರೆ. ನಿಜವಾಗ್ಲೂ ಆ್ಯಕ್ಷನ್ ಎಪಿಸೋಡ್ಸ್ ಎಲ್ಲ ನೋಡಿದ್ರೆ ನಿಜವಾಗ್ಲೂ ಮೈಯೆಲ್ಲ ರೋಮಾಂಚನ ಆಗುತ್ತೆ ಸರ್. ಕಣ್ಣಿಗೆ ಒಂಥರ ವಿಜುವಲ್ ಟ್ರೀಟು. ಓವರಾಲಾಗಿ ಹೇಳ್ಬೇಕಂತಂದರೆ ನಮ್ಮ ಕನ್ನಡ ಸಿನಿಮಾ ಪ್ರೇಕ್ಷಕರು ಬಂದು ನೋಡಲೇಬೇಕಾದಂಥ ಸಿನಿಮಾ ಅಂತ ಹೇಳ್ತೀನಿ. ಯಾಕೆಂದರೆ ಆ ಸಂಗೀತನೂ ಅಷ್ಟೇ ಸರ್, ನಿಮಗೆ ಆ ಹಿನ್ನೆಲೆ ಸಂಗೀತನೂ ಅಷ್ಟೇ ಬಾಡಿಯೆಲ್ಲ ವೈಬ್ರೇಟ್ ಆಗಿಬಿಡುತ್ತೆ. ಓವರಾಲಾಗಿ ನಿಮಗೆಲ್ಲೂ ಬೋರ್ ಆಗಲ್ಲ ಅಂತ ನಾನು ಹೇಳ್ತೀನಿ. ನಮ್ಮ ಜೀವನದಲ್ಲಿ ಏನೇನೋ ಒಂದೊಂದು ತಾಯಿ ಸೆಂಟಿಮೆಂಟ್ ಇರುತ್ತೆ. ಬರೀ ಫೈಟಿಂಗ್ ಅಂತಲ್ಲ, ಒಂದು ಸೆಂಟಿಮೆಂಟು. ಯಾವಾಗ ಹೋರಾಡಬೇಕು, ಯಾವಾಗ ಗಂಡಸ್ತನ ತೋರಿಸ್ಬೇಕು. ಆಮೇಲೆ ಅಷ್ಟು ತಾಕತ್ತಿದ್ದರು ಹಿರಿಯರಿಗೆ, ತಂದೆ ತಾಯಿಗೆ ಗೌರವ ಕೊಡುವಂಥ ಪಿಕ್ಚರ್ಗಳನ್ನ ತೆಗಿತಾರೆ. ಆಮೇಲೆ KD ಅಂದರೆ ಕಾಂಜಿ ಪಿಂಜಿ ಎಲ್ಲ ಧ್ವಂಸ ಮಾಡೋದೇ KG. ಸರ್ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. KD ಮೂವಿ ಈಗ ತಾನೇ ನೋಡಿ ಬಂದೆ. ಧ್ರುವ ಸರ್ಜಾ ಆ್ಯಕ್ಟಿಂಗ್ ಮಾತ್ರ ಮಸ್ತ್ ಇದೆ. ಮತ್ತು ಪ್ರೇಮ್ ಸರ್ ಡೈರೆಕ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್. ಯಾಕೆಂದರೆ ಅವ್ರ ಮೂವಿ ನೋಡಿದ್ದೀವಿ, ಬಟ್ ಈ ಮೂವಿ ಮಾತ್ರ ಮಸ್ತ್ ಇದೆ, ಸೆಂಟಿಮೆಂಟ್ ಇದೆ. ಸಾಂಗ್ಸ್ಗಳು ಮಾತ್ರ ಒಂದೊಂದು ಕೂಡ ಸೂಪರಾಗಿದೆ. ಆಲ್ರೆಡಿ ಶಿವ ಸಾಂಗ್ ಕೇಳಿದ್ರೆ ಆಲ್ರೆಡಿ ಸೂಪರ್ ಹಿಟ್ ಆಗಿದೆ. ಸೊ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಯಾಕೆಂದರೆ ಬೆಳಿಗ್ಗೆ ಫಸ್ಟ್ ಶೋಗೆ ಜನ ಬರ್ತಾ ಇರೋದು ನೋಡಿದ್ರೆ ಜನ ಸಾಗರ ಇದೆ. ಮತ್ತು ಕೆಲವೊಬ್ಬರು ಸುಮ್ಮನೆ ಬೆಳೆದವರು ಕಾಂಟ್ರವರ್ಸಿಗಳು ಶುರು ಮಾಡ್ತಾರೆ. ನಾನು ಹೇಳೋದಷ್ಟೇ, ನಮ್ಮ ಕನ್ನಡ ಚಿತ್ರರಂಗ ಒಂದು ಅದ್ಭುತ ಲೆವೆಲಲ್ಲಿ ಹೋಗ್ತಾ ಇದೆ. ಯಾಕೆ ಕೆಲವೊಂದು ಆಲ್ರೆಡಿ ಸೂಪರ್ ಹಿಟ್ ಮೂವಿಗಳು ಬಂದಿದೆ. ಸೊ ಈಗ ಬಂದಿರುವಂಥ KD ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಕೂಡ ಥಿಯೇಟ್ರಿಗೆ ಬಂದು ನೋಡಿ.
ಸೊ ಯಾಕೆಂದರೆ ಪೈಸಾ ವಸೂಲ್ ಮೂವಿ. ಸೊ ಸಾಂಗ್ಸ್ ಆಗಿರ್ಬೋದು, ಫೈಟಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಸುದೀಪ್ ಸರ್ ಎಂಟ್ರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಐ ಆಮ್ ವೇಟಿಂಗ್ ಫಾರ್ KD2. ರೇ ಬರ್ರಿ ಕನ್ನಡ ಸಿನಿಮಾ, ಅದರಲ್ಲೂ KD ಸಿನಿಮಾ ನೋಡ್ಬರ್ರಿ. ನಾನು ಅಪ್ಪಟ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಗುರು, ಗೂಸ್ ಬಂಪ್ಸು. ಪ್ರೇಮ್ ಅವರ ಡೈರೆಕ್ಷನ್ನು ಅಂತ ಬರ್ತೀಯಾ? ಪ್ರೇಮ್ ಅವರು ಡೈರೆಕ್ಷನ್ ಲೆವೆಲ್ಲು ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಇಂಚು ಬೈ ಇಂಚು ಪ್ರೇಮು, ಓಕೆನಾ. ಮತ್ತು ಆ್ಯಕ್ಟಿಂಗ್ ವೈಸ್ ಅಂತ ತಗೊಳ್ಳೋದಕ್ಕೆ ಹೋದರೆ ಶಿಲ್ಪಾ ಶೆಟ್ಟಿ ಅವರು, ಸಂಜಯ್ ದತ್ ಅವರು, ಪ್ರೇಮ್ ಅವರು, ಯಾರು ರವಿಚಂದ್ರನ್ ಅವರು, ಮತ್ತು ರಮೇಶ್ ಅವರು, ಧ್ರುವ ಸರ್ಜಾ ಅವರು, ಮತ್ತು ಕಾಲಭೈರವ ಕ್ಯಾರೆಕ್ಟ್ರಲ್ಲಿ ಬರ್ತಕ್ಕಂಥ ಸುದೀಪಣ್ಣ ಹೆಂಗೆ ಅಂತಂದರೆ ಎಲ್ಲ ಕಾಂಟ್ರವರ್ಸೀಸ್ಗಳನ್ನ ಎಂಡ್ ಮಾಡೋದಕ್ಕೆ ಕಾಲಭೈರವನ ಪಾತ್ರ ತಗೊಂಡು ಬಂದಿದ್ದಾರೆ ಅನ್ನಿಸ್ತಾ ಇದೆ. ಕಾಂಟ್ರವರ್ಸಿಗಳನ್ನ ಎಂಡ್ ಮಾಡೋದಕ್ಕೆ ಕಾಲಭೈರವನ ಪಾತ್ರ ತಗೊಂಡು ಬರ್ತಾ ಇದೆ. ನಿಜವಾಗ್ಲೂ ಹೇಳ್ತೀನಿ, ಇದು ಯಾವುದೋ ಡಮ್ಮಿ ಫಿಲಿಮು ಅಥವಾ ಯಾವುದೋ ಏನೋ ಮಾಡಬೇಕು ಸಿನಿಮಾ ಅಥವಾ ಏನೋ ಹೈಪ್ ಮಾಡಬೇಕು, ಬದನೇಕಾಯಿ ಅಲ್ಲ ಗುರು. ಸಿನಿಮಾ ಅಂದರೆ ಹಿಂಗಿರಬೇಕು, ಇಂಚು ಬೈ ಇಂಚು ನೋಡ್ತಾ ಇದ್ರೆ ಕೂತವನಿಗೆ ಎದ್ದು ಹೋಗಬೇಕು, ಇತ್ತು ಹೋಗ್ಬೇಕು ಅಥವಾ ಸಾಂಗಲ್ಲಿ ಬೇಜಾರಾಯಿತು, ಯಾವ ಬದನೇಕಾಯಿನೂ ಇಲ್ಲ. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ, ಸಖತ್ತಾಗಿದೆ ಸಿನಿಮಾ.